ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಾಪು ಶ್ರೀ ಹೊಸಮಾರಿಗುಡಿಯ ಒಳಗಿದ್ದೇನೆ. ಇವತ್ತೊಂದು ವಿಶೇಷ ಆಚರಣೆ, ಭದ್ರಕಾಳಿ ಕುರುದಿ ಎನ್ನುವಂತಹ ಒಂದು ಆಚರಣೆಯನ್ನು ತಂತ್ರಿಗಳು ನಡೆಸಿಕೊಟ್ರು. ತಂತ್ರಿಗಳೇ, ಇವತ್ತು ನಡೆದಂತಹ ಒಂದು ಆಚರಣೆಯ ಬಗ್ಗೆ ಹೇಳಬೇಕು. ಕಾಪು ಮಾರಿಕಾಂಬಾಯೈ ನಮಃ. ಇವತ್ತಿನ ದಿವಸ ದೇವಿಯನ್ನು ಒಂದು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಶುಭ ದಿವಸ. ಈ ದಿವಸದಂತೂ ದೇವಿಗೆ ಪರಮ ತೃಪ್ತಿ ಆಗಬೇಕೆನ್ನುವಂತಹ ಉದ್ದೇಶದಿಂದ ಒಂದು ಭದ್ರಕಾಳಿ ಕುರುದಿ ತರ್ಪಣ ಎನ್ನುವಂಥ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಈ ತರ್ಪಣ ಎನ್ನುವ ಶಬ್ದಕ್ಕೆ ಅರ್ಥವೇ ಯಾವುದನ್ನು ಕೊಡುವುದರಿಂದ ದೇವರಿಗೆ ತೃಪ್ತಿಯಾಗ್ತದೋ ಅದನ್ನು ತರ್ಪಣ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ಹಾಗೆ ಭದ್ರಕಾಳಿ ಕುರುದಿ ತರ್ಪಣ ಅಂತ ಕಳೆದರೆ, ಭದ್ರಕಾಳಿಯ ಸಂಕಲ್ಪದಲ್ಲಿ ಕುರುದಿ ಅಂತ ಹೇಳಿದರೆ ನಾವು ಓಕುಳಿ ಅಂತ ಹೇಳ್ತೇವೆ, ಕೆಂಪು ನೀರು ಅಂತ ಹೇಳ್ತೇವೆ. ಅದು ಕೇವಲ ಕೆಂಪು ನೀರಲ್ಲ, ಅದರಲ್ಲಿ ದ್ರವ್ಯ ಸಾಧನೆ ಅಂತ ನಾವು ಮಾಡಿರುವಂತಹದ್ದು. ಅಂದರೆ ಹಳದಿ, ಅದೇ ಪ್ರಕಾರವಾಗಿ ಜಾಯಿಕಾಯಿಯ ಹುಡಿ, ಜಾಯಿಪತ್ರೆಯ ಹುಡಿ, ಇಂಗು, ಸುಣ್ಣ, ಅಕ್ಕಿ ಹಿಟ್ಟು ಮೊದಲಾಗಿರತಕ್ಕಂಥ ಬೇರೆ ಬೇರೆ ದ್ರವ್ಯಗಳನ್ನು ಮಂತ್ರಪೂರ್ವಕವಾಗಿ ಸಿಯಾಳಾದಿಗಳನ್ನು ಕೂಡ ಹಾಕಿಕೊಂಡು ಮಂತ್ರಪೂರ್ವಕವಾಗಿ ನಾವು ಒಂದು ದ್ರವ್ಯವನ್ನು ನಿರ್ಣಯ ಮಾಡಿ ಆ ದ್ರವ್ಯವನ್ನು ಭದ್ರಕಾಳಿಗೆ ತರ್ಪಣ ಕೊಡುವಂತಹ ಒಂದು ಪ್ರಕ್ರಿಯೆ ಅಂತ. ಈ ಮಂಡಲ ಮಧ್ಯದಲ್ಲಿ ದೇವರನ್ನು ಆವಾಹಿಸಿ, ಭದ್ರಕಾಳಿ ಮಂಡಲದಲ್ಲಿ ದೇವರನ್ನು ತೃಪ್ತಿಪಡಿಸಿ, ಮತ್ತು ಅಲ್ಲಿಂದ ತರ್ಪಣ ಮಂಡಲಕ್ಕೆ ಬಂದು ಸ್ತಂಭದಲ್ಲಿ, ದೀಪದ ಮಧ್ಯದಲ್ಲಿ, ದೀಪಸ್ತಂಭದಲ್ಲಿ ಭದ್ರಕಾಳಿಯನ್ನು ಸಂಕಲ್ಪಿಸಿಕೊಂಡು ಅಭಿತಿಷ್ಠ ಅಭಿತಿಷ್ಠ ಆಗಚ್ಚ ಆಗಚ್ಚ ಅಭಿತಿಷ್ಠ ಅಭಿತಿಷ್ಠ ಎಂಬುದಾಗಿ ಈ ಒಂದು ತರ್ಪಣದ ಮಂಡಲಕ್ಕೆ ನೀನು ಬಂದು ನಾವು ಕೊಡುವಂತಹ ತರ್ಪಣವನ್ನು ಸ್ವೀಕರಿಸಬೇಕು ಎಂದೆನ್ನುವಂತಹ ಪ್ರಾರ್ಥನೆಯೊಂದಿಗೆ ಕುಲಂಚ ಕುಲಧರ್ಮಂಚ ಮಾಂಚ ಪಾಲಯ ಪಾಲಯ ಅಂತ, ನನ್ನ ಕುಲವನ್ನು ರಕ್ಷಿಸು, ನನ್ನ ಕುಲದ ಧರ್ಮವನ್ನು ರಕ್ಷಿಸು, ಮತ್ತು ನನ್ನನ್ನು ಕೂಡ ರಕ್ಷಿಸು ಎನ್ನುವಂತಹ ವಿಶಿಷ್ಟವಾದಂತಹ ಸಂಕಲ್ಪದಲ್ಲಿ ಭದ್ರಕಾಳಿಯ ಪ್ರೀತ್ಯರ್ಥವಾಗಿ ನಾವು ಬೇರೆ ಬೇರೆ ಮಂತ್ರಗಳಿಂದ ತರ್ಪಣವನ್ನು ಕೊಡುವಂತಹದ್ದಿದೆ. ಈ ಒಂದು ಸಂಗತಿಯನ್ನು ಭದ್ರಕಾಳಿ ಕುರುದಿ ತರ್ಪಣ ಅಂತ ಕರೀತಾರೆ. ಪ್ರಾಯಶಃ ಈ ಎಲ್ಲ ಆರಾಧನೆಗಳು, ಈ ಭದ್ರಕಾಳಿ ಕುರುದಿ ತರ್ಪಣ ಎನ್ನುವಂತಹ ಆರಾಧನೆ ಅದು ಈ ಕಡೆಯದ್ದಲ್ಲ, ಅದು ಕೇರಳದ ಪ್ರದೇಶದಲ್ಲಿ ಪ್ರಾಂತೀಯವಾಗಿ ಆರಾಧಿಸಲ್ಪಡುವಂತಹ ಒಂದು ಆರಾಧನೆಯಾಗ್ತದೆ. ದೇವರನ್ನು ತೃಪ್ತಿಪಡಿಸಲಿಕ್ಕೆ ಬಹಳಷ್ಟು ಸಾಧನಗಳಿವೆ. ಅದರಲ್ಲಿ ಒಂದು ಪ್ರಮುಖವಾದಂತಹ ಸಾಧನ ಈ ತರ್ಪಣ ಆರಾಧನೆ. ಹಾಗೆ ದೇವರು ಒಳ್ಳೆಯ ರೀತಿಯಲ್ಲಿ ಈ ತರ್ಪಣ ಆರಾಧನೆಯನ್ನು ಮಾಡಿಸಿಕೊಂಡಿದ್ದಾರೆ. ನಮ್ಮ ಸಂಕಲ್ಪ ಒಂದೇ, ಲೋಕಾ ಸಮಸ್ತಾ ಸುಖಿನೋ ಭವಂತು ಅಂತ. ಲೋಕದಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಸೌಖ್ಯ ಸಿಗಬೇಕು. ಸೌಖ್ಯ ಸಿಗಬೇಕಾಗಿದ್ದರೆ ದೇವಿಯ ಸಾನ್ನಿಧ್ಯ ವೃದ್ಧಿಯಾಗಬೇಕು. ಅದರಿಂದಾಗಿ ದೇವಿಯ ಸಾನ್ನಿಧ್ಯದ ವೃದ್ಧಿಯಾಗುವುದರ ಜೊತೆಗೆ ಲೋಕದಲ್ಲಿ ಎಲ್ಲರಿಗೂ ಕೂಡ ಕ್ಷೇಮ ಆಗಲಿ. ಯಾರೆಲ್ಲ ಕಾಪು ಮಾರಿಕಾಂಬೆಯ ಸನ್ನಿಧಾನಕ್ಕೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಶ್ರೇಯಸ್ಸು ಪ್ರಾಪ್ತಿ ಆಗಬೇಕೆನ್ನುವ ಉದ್ದೇಶವನ್ನಿಟ್ಟುಕೊಂಡು ನಾವು ಮಾಡಿರುವಂತಹ ಸತ್ಕರ್ಮ, ಇದರ ಫಲ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಸಾಫಲ್ಯವಾಗಿ ಸಿಗಲಿ ಅಂತ ನಾವು ಈ ಸಂದರ್ಭದಲ್ಲಿ ದೇವರ ಹತ್ರನೂ ಕೂಡ ಪ್ರಾರ್ಥಿಸಿಕೊಳ್ಳುವಂತಹದ್ದು. ನಮಸ್ಕಾರ.